ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳು ಮತ್ತೆ ಮರು ಎಣಿಕೆ ಮಾಡಲಾಯಿತು. ಶೃಂಗೇರಿ ಅಗ್ನಿ ಪರೀಕ್ಷೆಯಲ್ಲಿ ರಾಜೇಗೌಡರಿಗೆ ಗೆಲುವು ಸಿಕ್ಕಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಆಯಿತು. ಹೈಕೋರ್ಟ್ನ ಮೆಟ್ಟಿಲು ಕೂಡ ಏರಿತು ಈ ಪ್ರಕರಣ. ಏಪ್ರಿಲ್ 6ರಂದು ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಮರು ಎಣಿಕೆ ಮಾಡೋದಕ್ಕೆ. ಬಿಜೆಪಿ ಅಭ್ಯರ್ಥಿ ದೇವರಾಜ್ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ರು. ಈ ಅಂಚೆ ಮತಗಳನ್ನು ಎಣಿಸುವಲ್ಲಿ ಸರಿಸುಮಾರು 279 ಮತಗಳನ್ನು ಏನು ತಿರಸ್ಕಾರ ಮಾಡಿದ್ದಾರೆ. ಈ ಪ್ರಕ್ರಿಯೆ ಸರಿಯಾಗಿಲ್ಲ, ನನ್ನನ್ನು ಸೋಲಿಸೋದಕ್ಕಂತಾನೆ ಈ ರೀತಿ ಮಾಡಿದ್ದಾರೆ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅದಾದ ನಂತರ ಕೋರ್ಟು ಅಂಚೆ ಮತಗಳನ್ನು ಮರು ಎಣಿಕೆ ಮಾಡೋದಕ್ಕೆ ಅಂತ ಆದೇಶ ಕೊಟ್ಟಿತ್ತು. ಅಭ್ಯರ್ಥಿಗಳೇನಿದ್ದಾರೆ ಇಬ್ಬರನ್ನೂ ಕೂಡ ಎದುರಿಗೆ ನಿಲ್ಲಿಸಿ ಆ ಅಂಚೆ ಮತಗಳು ಏನಿದ್ದಾವೆ ಅದನ್ನು ಎಣಿಸಬೇಕು. ಜೊತೆಗೆ 279 ಮತಗಳು ಏನು ತಿರಸ್ಕಾರ ಆಗಿದೆ, ಯಾಕಾಯಿತು ಅನ್ನುವಂಥದ್ದನ್ನು ಅಭ್ಯರ್ಥಿಗಳಿಗೂ ಕೂಡ ಹೇಳಬೇಕು ಅಂತ ಕೋರ್ಟ್ ಹೇಳಿತ್ತು. ಅದಾದ ಬಳಿಕ ಮರು ಮತ ಎಣಿಕೆಯಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಟಿ.ಡಿ. ರಾಜೇಗೌಡ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಬಿಜೆಪಿಯ ಜೀವರಾಜ್ಗೆ ಮತ್ತೆ ನಿರಾಸೆ ಆಯಿತು. ಕೋರ್ಟ್ ಆದೇಶ ಬೆನ್ನಲ್ಲೇ ಫಲಿತಾಂಶ ಈಗ ಮತ್ತೆ ಹೊರಬಂತು. ಚಿಕ್ಕಮಗಳೂರಿನ IDSG ಕಾಲೇಜು ಮುಂಭಾಗದಲ್ಲಿ ಈಗ ಸಂಭ್ರಮ ಕೂಡ ಮನೆ ಮಾಡಿದೆ. ಇನ್ನು ಇದು ಸತ್ಯಕ್ಕೆ ಸಿಕ್ಕಿರುವಂತಹ ಜಯ ಅಂತ ಶಾಸಕ ರಾಜೇಗೌಡ ಅವರು ಹೇಳಿದ್ದಾರೆ. ಇನ್ನು ತುಂಬ ಕುತೂಹಲಕ್ಕೆ ಕಾರಣ ಆಗಿತ್ತು ಈ ಒಂದು ಕ್ಷೇತ್ರದ ವಿಚಾರ. ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳನ್ನು ಮರು ಎಣಿಕೆ ಮಾಡೋದಕ್ಕೆ ಕೋರ್ಟ್ ಆದೇಶ ಕೊಟ್ಟಿತ್ತು. ಇದರಲ್ಲಿ ಮತ್ತೆ ಗೆಲುವನ್ನು ಸಾಧಿಸಿದ್ದಾರೆ ಟಿ.ಡಿ. ರಾಜೇಗೌಡ ಅವರು. ನೋಡಿ ಏನಾಗುತ್ತೆ ಅಂತಂದರೆ 2023ರಲ್ಲಿ ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 1822 ಅಂಚೆ ಮತಗಳು ಚುನಾವಣೆ ಆಗಿತ್ತು. ಇದರಲ್ಲಿ 279 ಮತಗಳು ತಿರಸ್ಕಾರಗೊಳ್ಳುತ್ತೆ, 3 ಮತಗಳು ನೋಟಾ ಅಂತ ಚಲಾವಣೆ ಆಗುತ್ತೆ. ಬಾಕಿ 1540 ಮತಗಳನ್ನು ಗಣನೆಗೆ ತೆಗೆದುಕೊಂಡು ಎಣಿಕೆ ಮಾಡಿದಾಗ 201 ಮತಗಳಿಂದ ಮಾತ್ರ ಕಾಂಗ್ರೆಸ್ನ ಅಭ್ಯರ್ಥಿ ಟಿ.ಡಿ. ರಾಜೇಗೌಡ ಅವರು ಗೆಲುವನ್ನು ಸಾಧಿಸಿದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.